Welcome to Pratibha's Veg Recipes. ಹುಣಸೆಹಣ್ಣಿನ ಕ್ಯಾಂಡಿ ಅಥವಾ ಹುಣಸೆಹಣ್ಣಿನ ಚಿಗಳಿ ಮಾಡೋದು ಹೇಗೆ ಅಂತ ನೋಡೋಣ. 1 ಕಪ್ ಆಗೋಷ್ಟು ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ. ಹಾಗೆ 1 ಕಪ್ ಆಗೋಷ್ಟು ಖರ್ಜೂರ. ಇದಕ್ಕೆ 1-2 ಕಪ್ ಆಗೋಷ್ಟು ಬಿಸಿ ನೀರನ್ನು ಹಾಕಬೇಕು ನೀವು. ಒಂದು ಅರ್ಧ ತಾಸು ಅದನ್ನು ನೆನೆ ಹಾಕಿಡಿ. ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಪೇಸ್ಟ್ ಆಗಿದೆ ಇದು. ಈಗ 1 ಕಪ್ ಆಗೋಷ್ಟು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಒಂದು 15 ನಿಮಿಷ ಅಂತೂ ಬೇಕಾಗುತ್ತೆ ಇದು ಮಾಡಲಿಕ್ಕೆ. ನೋಡಿ, ಇವಾಗ ಸ್ವಲ್ಪ ದಪ್ಪ ಆಗ್ತಾ ಬಂದಿದೆ ಅದು. ಸ್ವಲ್ಪ ತಳ ಎಲ್ಲ ಬಿಡ್ತಾ ಬರುತ್ತೆ. ನನ್ನದೊಂದು ಪ್ರತಿಭಾ ಹೆಗ್ದೇಳು ಅಂತ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ಇದೆ. ನಿಮ್ಗೆ ಸಾಧ್ಯ ಆದಾಗ ಭೇಟಿ ಕೊಡಿ. ಇಷ್ಟ ಆದರೆ ಹಾಡನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇವಾಗ ಮೆಣಸಿನ ಪುಡಿಯನ್ನು ಹಾಕಿದ್ದೀನಿ 2 ಚಮಚ ಆಗುವಷ್ಟು. ಹಾಗೆ ಚಾಟ್ ಮಸಾಲ 1 ಚಮಚ. ನಿಮ್ಗೆ ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲ ಅಂತಂದಿಲ್ಲ. ಹಾಗೆ 2 ಚಮಚ ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಂದು ಸ್ವಲ್ಪ ತುಪ್ಪವನ್ನು ಹಾಕಬೇಕು. 1-2 ಚಮಚ ಹಾಕಿದ್ರೆ ಸಾಕಾಗುತ್ತೆ. ನೋಡಿ, ಇವಾಗ ಈ ಹದಕ್ಕೆ ಬರಬೇಕು. ಅದು ದಪ್ಪಗಾಗುತ್ತೆ. ಇವಾಗ ಅದು ತಣ್ಣಗಾಗಿದೆ. ಈಗ ನಿಮ್ಗೆ ಬೇಕಾದಂಥ ಶೇಪಲ್ಲಿ ಅದನ್ನು ರೆಡಿ ಮಾಡಿ ಇಟ್ಕೋಬೋದು. ನೋಡಿ, ಈ ಥರ ಸ್ಟಿಕ್ಕಿಗೆ ಕೂಡ ಹೊಂದಿಸಿಟ್ಕೋಬೋದು. ಅಥವಾ ನಿಮಗೆ ಗ್ಲಾಸ್ ಜಾರಲ್ಲಿ ಕೂಡ ಅದನ್ನು ಚಿಕ್ಕ ಚಿಕ್ಕ ಬಾಲ್ ಥರ ಮಾಡ್ಕೊಂಡು ಇಟ್ಕೋಬೋದು. ನೋಡಿ, ಇದಕ್ಕೆ ನೀವು ಪ್ಲಾಸ್ಟಿಕ್ ಪೇಪರನ್ನು ಸುತ್ತಿಟ್ಕೋಬೋದು. ಈ ಥರ ಕೂಡ ಮಾಡಲಿಕ್ಕೆ ಬರುತ್ತೆ. ನಿಮ್ಗೆ ಯಾವ ಶೇಪಲ್ಲಿ ಇಷ್ಟನೋ ಆ ರೀತಿಯಲ್ಲಿ ಅದನ್ನು ರೆಡಿ ಮಾಡಿ ಇಟ್ಕೋಬೋದು. ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥದ್ದು. ಈಗ ಹುಣಸೆಹಣ್ಣಿನ ಚಿಗಳಿ ರೆಡಿಯಾಗಿದೆ, ಅಥವಾ ಹುಣಸೆಹಣ್ಣಿಂದು ಖಾರ ಮತ್ತು ಸಿಹಿದು. Please do like, share, comment, subscribe and press the bell icon. Thanks for watching.